ಕೆಪಿಸಿಸಿ ನಾಯಕರಾದ ಶ್ರೀ ಮನ್ಸೂರ್ ಅಲಿ ಖಾನ್ ಅವರನ್ನು ಬೆಂಗಳೂರು ಉತ್ತರದ ಹೆಪ್ಯಾರ್ ಲೇಔಟ್ 24ನೇ ವಾರ್ಡ್ ನಿವಾಸಿಯಾಗಿರುವ ಜೆಎಸ್ ಖಾಲಿದ್ ಶರೀಫ್ ಅವರು ತಮ್ಮ ಕಾರ್ಯಕರ್ತರೊಂದಿಗೆ ಭೇಟಿ ಮಾಡಿ ವಿವಿಧ ವಿಷಯಗಳ ಕುರಿತು ಚರ್ಚಿಸಿದರು. ಈ ಸಂದರ್ಭದಲ್ಲಿ ಜೆಎಸ್ ಖಾಲಿದ್ ಶರೀಫ್ ಅವರು ಕಾಂಗ್ರೆಸ್ ಕಮಿಟಿ ಮೈನಾರಿಟಿ ಡಿಪಾರ್ಟ್ಮೆಂಟ್ನ ವೈಸ್ ಪ್ರೆಸಿಡೆಂಟ್ ಆಗಿದ್ದು, ಪಕ್ಷದ ಸಂಘಟನೆ ಬಲಪಡಿಸುವುದು, ಮೈನಾರಿಟಿ ಸಮುದಾಯದ ಅಭಿವೃದ್ಧಿ ಹಾಗೂ ಸ್ಥಳೀಯ ಸಮಸ್ಯೆಗಳ ಬಗ್ಗೆ ಮನ್ಸೂರ್ ಅಲಿ ಖಾನ್ ಅವರೊಂದಿಗೆ ಮಾತುಕತೆ ನಡೆಸಿದರು. ಪಕ್ಷದ ತತ್ವಗಳು ಮತ್ತು ಕಾರ್ಯಕ್ರಮಗಳನ್ನು ಜನರ ಬಳಿ ಹೆಚ್ಚು ಪರಿಣಾಮಕಾರಿಯಾಗಿ ತಲುಪಿಸಲು ಎಲ್ಲರೂ ಒಗ್ಗಟ್ಟಿನಿಂದ ಕಾರ್ಯನಿರ್ವಹಿಸಬೇಕು ಎಂದು ಮನ್ಸೂರ್ ಅಲಿ ಖಾನ್ ಅವರು ಸಲಹೆ ನೀಡಿದರು. ಇದೇ ವೇಳೆ ಮುಂದಿನ ದಿನಗಳಲ್ಲಿ ಪಕ್ಷ ಸಂಘಟನೆ ಇನ್ನಷ್ಟು ಬಲಪಡಿಸಲು ಸಹಕರಿಸುವುದಾಗಿ ಖಾಲಿದ್ ಶರೀಫ್ ಅವರು ತಿಳಿಸಿದರು. ಈ ಭೇಟಿಯಲ್ಲಿ ಹಲವಾರು ಕಾರ್ಯಕರ್ತರು ಉಪಸ್ಥಿತರಿದ್ದರು. ಮನ್ಸೂರ್ ಅಲಿ ಖಾನ್ ಸರ್ ತವ ನಾವು ಬಂದಿದ್ದರು, MP ಸರ್ ತವ ಬಂದರೆ ಅವ್ರು ಏನು ಹೇಳಿದ್ರು, ಬಯೋಡಾಟಾ ಎಲ್ಲ ಕೊಟ್ಟಿದ್ದೀವಿ, ಸುಮಾರು ಜನ ಬಂದರು. ನಾವು ಒಂದು 300-400 ಜನ ಬರೋಣ ಅಂತ ಇದ್ರು. ಅವ್ರು ಬೇಡ, ಪಕ್ಕದಾಗಿರೋರಿಗೆಲ್ಲ ಡಿಸ್ಟರ್ಬ್ ಆಗ್ತದೆ, ಒಂದು 10-15 ಜನ ಬನ್ನಿ ಸಾಕು ಅಂದರು. ಆವಾಗ ಕೂಡ 40 ಜನ ಬಂದುಬಿಟ್ಟು ನಾವು ಬರ್ತೀವಿ ಅಂತ ಪಬ್ಲಿಕ್ ಬಂದು ಎಲ್ಲ ಮಾತಾಡಿದ್ದೀವಿ. ನಮ್ಮದು ಇದರಲ್ಲಿ ಯಾಸಿನ್ ನಗರ್ನಾಗ ಇರೋರೆಲ್ಲ ಬಂದಿದ್ದಾರೆ. ಯಾಸಿನ್ ನಗರ್ ಮಸ್ಜಿದ್ ಅಲ್ಲಾಕ್ ಹೋಗ್ತಾರಲ್ಲ, ಅವರು ಕೂಡ ಬಂದಿದ್ದರು. ಇವ್ರಿಗೆ B.Pharm ಕೊಡಿ, ಇವ್ರಿಗೆ ಕೊಡಿ ಸರ್, ಇವ್ರು ಹಳೆಬರು 40 ಇಯರ್ಸಿಂದ ಇವ್ರು ಕಷ್ಟ ಬಿದ್ದವರಂದರು. ಆಮೇಲೆ ನಮ್ಮದು ಸಂಘದವರು, ಕನ್ನಡ ಸಂಘದವರು, ನಮ್ಮ ಬಸವರಾಜ್ ಅವರು ಹೇಳಿದ್ದಾರೆ, ಇವ್ರಿಗೆ ಕೊಳ್ಳೇಬೇಕು ಸರ್, ಗೆಲ್ಸ್ಕೊಂಡು ಬರೋ ಜವಾಬ್ದಾರಿ ನಮ್ಮದು ಅಂತ ಬಸವರಾಜ್ ಕೂಡ ಹೇಳಿದ್ದಾರೆ. ಅದಕ್ಕೋಸ್ಕರ ಕೊಡ್ತೀನಿ ಅಂತ ಇವ್ರು ಏನು ಹೇಳಿದ್ದಾರೆ, ನೋಡೋಣ ಮಾತಾಡ್ತೀನಿ ಅಂತ ಹೇಳಿದ್ದಾರೆ. ಇವ್ರು MP ಸಾರ್, ಇವ್ರಿಗೆ ಪವರ್ ಇದೆ, ಇವರು ಮಾತಾಡಿ ಕೊಡಿಸ್ಬೋದು ಅಂತ ನಂಬಿಕೆ ಮಾಡ್ಕೊಂಡು ಇವ್ರು ಬಂದಿದ್ದೀವಿ. ಇವರು ನಮಗೆ ಭರವಸೆ ಕೊಟ್ಟಿದ್ದಾರೆ. ಸರ್ ನೋಡಿ ಸರ್, ನಾನು ಕೂಲಿ ಮಾಡಿದ್ದೀನಿ, ನಾನು ಕಷ್ಟ ಬಿದ್ದು ಕೂಲಿ ಮಾಡಿ ನಾನು ಕೇಳ್ತಾಯಿದ್ದೀನಿ, ಕೊಡಿ ಸರ್ ಅಂತ ಕೇಳ್ತಾಯಿದ್ದೀನಿ. ನಾನೇನು ಮೊನ್ನೆ ಬಂದಿರೋನಿಲ್ಲ. ನಾನು 40 ವರ್ಷ ನಮ್ಮ ಅಪ್ಪ ಕಾಲದಿಂದ ದುಡ್ದು ಕಾಂಗ್ರೆಸ್ ಅಂತ ಹೇಳಿ ಈಗ ಟೈಮ್ ಬಂದಿದೆ. ಒಂದು ಕೌನ್ಸ್ಲರ್ಗೆ B.Pharm ಕೊಡೋಕ್ಕೆ ಏನು ಸರ್ ಇವರು ಈ ಥರ ಮಾಡ್ತಾರಲ್ಲ ಸರ್. ನೋಡಿ, ಅವರು DK ಶಿವಕುಮಾರಣ್ಣ ಏನು ಹೇಳಿದ್ರು ಗೊತ್ತಾ, ನಾನು ಜೈಲ್ನಾಗ ಇರುವಾಗ ಸೋನಿಯಾ ಗಾಂಧಿ ಮೇಡಮ್ ನನಗೆ ನೋಡೋಕ್ಕೆ ಬಂದಿದ್ದರು, ಅದಕ್ಕೋಸ್ಕರ ನಾನು ಋಣ ತೀರಿಸ್ತಾ ಇದ್ದೀನಿ ಅಂದರು. ನಾವು 40 ವರ್ಷದಿಂದ ನಾವು ದುಡ್ದಿದ್ದೀವಿಲ್ಲ ಸ್ವಾಮಿ, ನಮ್ಮ ಋಣ ಯಾವಾಗ ತೀರಿಸ್ತೀರಾ ಸ್ವಾಮಿ? ನಮ್ಮ ಋಣ ಯಾವಾಗ ತೀರಿಸಿ ಈಗ ನನ್ನ ಋಣ ತೀರಿಸಿ. ನಾನು ನೋಡಿ, ನಾನು ಪಾರ್ಟಿ ಫಂಡು ಬೇಡ, ನನ್ನ ತವ ದುಡ್ಡು ಇದೆ, ಜನ ಇದ್ದಾರೆ, ನಾನು ಗೆಲ್ಲಿತೀನಿ, 100% ಗೆಲ್ಲಿತೀನಿ. ನಾನು ಮರ್ಯಾದೆ ಕಾಪಾಡ್ತೀನಿ, ಪಾರ್ಟಿದು ಕಾಂಗ್ರೆಸ್ ಪಾರ್ಟಿ ಮರ್ಯಾದೆ ಕಾಪಾಡ್ತೀನಿ. ಅಷ್ಟೇ ಸರ್ ನಾನು ಹೇಳೋದು, ಬೇರೆ ಏನು ಹೇಳೋದು.